ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಫ್ರೆಂಡ್ಸ್, ನಾವೆಲ್ಲರೂ ಫ್ರಿಡ್ಜ್ ಒಳಗಡೆ ಕ್ಲೀನ್ ಮಾಡ್ತೀವಿ. ಫ್ರಿಡ್ಜಿನ ಮೇಲ್ಭಾಗ ಸಹಿತ ನಾವು ಪಳಪಳ ಹೊಳೆಯೋ ರೀತಿ ಕ್ಲೀನ್ ಮಾಡ್ಕೊತೀವಿ. ಆದರೆ ಫ್ರಿಡ್ಜ್ ಡೋರಲ್ಲಿ ಇರುವಂಥ ಗ್ಯಾಸ್ಕೇಟಿನ ಹಿಂದೆ ಇರುವಂಥ ಒಳಗಿರುವಂಥ ಗಲೀಜನ್ನು ಅಥವಾ ಕಪ್ಪಾಗಿಬಿಟ್ಟಿರುತ್ತೆ, ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇವತ್ತು ಅದನ್ನು ಸಹಿತ ಈಸಿಯಾಗಿ ಕ್ಲೀನ್ ಮಾಡುವಂಥ ಒಂದು ಸುಲಭವಾದಂಥ ಟಿಪ್ಸನ್ನು ಹೇಳ್ತೀನಿ. ಫಸ್ಟ್ ನಾವು ಒಂದು ಇಯರ್ ಬಡ್ ತೊಗೊಂಡ್ಬಿಟ್ಟು ನೋಡಿ, ಈ ಥರ ಸ್ವಲ್ಪ ಅಲ್ಲಿರುವ ಕಸ ಅಥವಾ ಗಲೀಜನ್ನು ತಕ್ಕೋಬೇಕು. ಇಯರ್ ಬಡ್ಸಿಂದ ಕ್ಲೀನ್ ಮಾಡಿಕೊಂಡ್ರೆ ಒಳಗಡೆ ಕಸ ಕೂತಿರುತ್ತೆ, ಚಿಕ್ಕ ಚಿಕ್ಕ ಕಸಗಳು, ಮತ್ತು ಬ್ಲ್ಯಾಕ್ ಆಗಿದ್ರೆ ಅದೆಲ್ಲ ವಾಪಸ್ ಹೊರಗಡೆ ಬರುತ್ತೆ. ನೆಕ್ಸ್ಟ್ ಇವಾಗ ನಾವು ಫ್ರಿಡ್ಜ್ ಕ್ಲೀನರ್ ಆಗಿ ಒಂದು ಲಿಕ್ವಿಡನ್ನು ತಯಾರಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಒಂದು 1/4 ಕಪ್ ಅಷ್ಟು ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಅಂದ್ಕೊಳ್ಳಿ, ಅಷ್ಟೇ ಸಾಕು ನೀರು. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಬೇಕಿಂಗ್ ಸೋಡಾವನ್ನು ಹಾಕ್ತಾ ಇದ್ದೀನಿ. ಅಂದರೆ ನೀವು ದೋಸೆಗೆ ಇಡ್ಲಿಗೆ ಉಪಯೋಗಿಸಿದ್ರೆ ಅದನ್ನೇ ಹಾಕಿ 1 ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು ವಿನೆಗರನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಈ ವಿನೆಗರ್ ನಿಮಗೆ ಎಲ್ಲ ಕಡೆ ಅಂಗಡಿಲೂ ಸಿಗುತ್ತೆ ಮತ್ತು ಕಡಿಮೆ ರೇಟಲ್ಲೇ ಸಿಗುತ್ತೆ. ಒಂದು ಸಲ ನೀವು ತಂದಿಟ್ಕೊಂಡ್ರೆ ಒಂದು 2-3 ವರ್ಷ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, 2 ಸ್ಪೂನ್ ವಿನೆಗರನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ವಿನೆಗರ್ ಗ್ಯಾಸ್ಕೆಟ್ ಸಂದಿಲಿ ಕೂತಂಥ ಕೊಳೆಯನ್ನು ಕರಗಿಸುತ್ತೆ ಮತ್ತು ಸ್ಮೆಲ್ಲನ್ನು ರಿಮೂವ್ ಮಾಡುತ್ತೆ. ನೋಡಿ, 2 ಸ್ಪೂನ್ ವಿನೆಗರನ್ನು ನಾನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಬಿತ್ತು, ಪರವಾಗಿಲ್ಲ. ಈ ಬೇಕಿಂಗ್ ಸೋಡಾ ಪುಡಿಗೆ ವಿನೆಗರ್ ಹಾಕಿದಾಗ ಸ್ವಲ್ಪ ಬಬಲ್ಸ್ ಬರುತ್ತೆ ನೋಡಿ, ನೊರೆ ನೊರೆ. ಇದು ಸ್ವಲ್ಪ ಕಡಿಮೆ ಆಗಬೇಕು. ಈ ಥರ 1-2 ಸಲ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಲಿಂಬೆಹಣ್ಣನ್ನು ತೊಗೊಳ್ತಾ ಇದ್ದೀನಿ. ಲಿಂಬೆಹಣ್ಣು ಅಲ್ಲಿ ಇರುವಂಥ ಕೊಳೆಯನ್ನು ಕರಗಿಸಿದೆ. ಅಂದರೆ ಅಲ್ಲಿ ತುಂಬ ಕಪ್ಪಾಗಿರುತ್ತೆ ಎಲ್ಲ ಆಹಾರ ಪದಾರ್ಥಗಳು ಮತ್ತು ನೀರೆಲ್ಲ ಬಿದ್ದು ಏನು ಮಾಡಿದ್ರೂ ಅದು ಕರಗ್ತಾ ಇರೋದಿಲ್ಲ. ಲಿಂಬೆಹಣ್ಣು ಹಾಕೋದ್ರಿಂದ ಅಲ್ಲಿ ಕಪ್ಪಾಗಿರುತ್ತಲ್ಲ, ಅದು ಚೆನ್ನಾಗಿ ಕರಗುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ನೀವು ಡೈಲಿ ಉಪಯೋಗಿಸ್ತೀರಲ್ಲ, ಯಾವ ಶಾಂಪು ಉಪಯೋಗಿಸ್ತೀರಾ ಅದೇ ಶಾಂಪು 1 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಶಾಂಪೂನು ಅಷ್ಟೇ ತುಂಬ ಚೆನ್ನಾಗಿ ಅಲ್ಲಿ ಕ್ಲೀನ್ ಮಾಡುತ್ತೆ ಮತ್ತು ಒಳ್ಳೆ ಪರಿಮಳವನ್ನು ಕೊಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಮ್ಯಾಜಿಕ್ ಸೂಪರ್ ಲಿಕ್ವಿಡ್ ತಯಾರಾಯಿತು ನೋಡಿ. ತುಂಬಾ ಒಳ್ಳೆ ಲಿಕ್ವಿಡ್, ಇದನ್ನು ತುಂಬ ಕಡೆ ನೀವು ಬಳಸ್ಬೋದು. ನೋಡಿ, ಎಲ್ಲ ಪದಾರ್ಥಗಳು ಸ್ವಲ್ಪ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಟೂತ್ ಬ್ರಷನ್ನು ತಗೊಳ್ಳಿ. ಯಾವುದಾದ್ರು ಹಳೆ ಬ್ರಷನ್ನು ಯೂಸ್ ಮಾಡಿರ್ತಿರಲ್ಲ, ಆ ಬ್ರಷನ್ನು ತಗೊಳ್ಳಿ. ನೋಡಿ, ಈ ಥರ ಆ ಬೆಲ್ಟ್ ಒಳಗಡೆ ನೀಟಾಗಿ ನೀವು ಅಪ್ಲೈ ಮಾಡಬೇಕು. ಈ ಥರ ನೋಡಿ, ಫ್ರಿಡ್ಜ್ ಗ್ಯಾಸ್ಕೆಟ್ ಒಳಗಡೆ ಬ್ರಷ್ ಹೋಗುತ್ತೆ. ಈ ಥರ ಪ್ರೆಸ್ ಮಾಡಿ ರಿಮೂವ್ ಮಾಡಿ, ಚೆನ್ನಾಗಿ ಕೊಳೆ ಹೋಗುತ್ತೆ, ಕಪ್ಪು ಕಲೆನೇ ಹೋಗುತ್ತೆ. ಆಮೇಲೆ ಒಂದು ಒಣ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ. ನಾನು ಯಾವಾಗಲೂ ಈ ಥರ ಮಾಡ್ತಾ ಇರ್ತೀನಿ, ಅದಕ್ಕೆ ಫ್ರಿಡ್ಜು ನಂದು ಅಷ್ಟು ಗಲೀಜಾಗಿಲ್ಲ, ನೀಟಾಗಿದೆ ನೋಡಿ. ತುಂಬಾ ಚೆನ್ನಾಗಿ ಕೊಳೆ ಹೋಗುತ್ತೆ, ತುಂಬ ಫ್ರೆಶ್ ಆಗುತ್ತೆ. ನೋಡಿ ಎಷ್ಟು ನೀಟಾಯಿತು ಅಂತ ಹೇಳಲ್ವಾ. ನೀವು ಇದೇ ಲಿಕ್ವಿಡನ್ನು ಬಳಸಿ ಮಿಕ್ಸಿ ಸಹಿತ ಕ್ಲೀನ್ ಮಾಡ್ಕೋಬೋದು. ಈ ಮಿಕ್ಸಿ ಬ್ಲೆಂಡರ್ ಇರುತ್ತಲ್ಲ ನೋಡಿ, ಇಲ್ಲಿ ಅಲ್ಲೂ ಕಪ್ಪಾಗಿರುತ್ತೆ, ಅದೆಲ್ಲ ರಿಮೂವ್ ಆಗುತ್ತೆ, ಕ್ಲೀನಾಗಿ ರಿಮೂವ್ ಆಗುತ್ತೆ. ಈ ಥರ ಬ್ರಷಿಂದ ನೀಟಾಗಿ ಅಪ್ಲೈ ಮಾಡಿ. ತುಂಬ ಚೆನ್ನಾಗಿ ಕಪ್ಪು ಕೊಳೆ ಇರುತ್ತೆ ಮತ್ತು ಒಂಥರ ಸ್ಮೆಲ್ ಬರೋದು. ಈ ನುಸಿ ಎಲ್ಲ ಕೂರೋದೇ ಇಲ್ಲ. ಕೆಲವೊಂದು ಸಲ ಮಿಕ್ಸಿಲಿ ನುಸಿ ಎಲ್ಲ ಕೂತಿರುತ್ತೆ, ಅದೆಲ್ಲ ಕ್ಲೀನ್ ಆಗುತ್ತೆ. ಮಿಕ್ಸಿ ಎಷ್ಟು ಪಳಪಳ ಅಂತಿದೆ ನೋಡಿ. ಮತ್ತು ಮಿಕ್ಸಿ ಬಾಡಿ ಸಹಿತ ನಾವು ಇದರಿಂದ ಕ್ಲೀನ್ ಮಾಡ್ಕೋಬೋದು. ಎಷ್ಟು ನೀಟ್ ಅನಿಸುತ್ತೆ ನೋಡಿ. 1 ನಿಮಿಷದಲ್ಲೇ ನೀವು ಮಿಕ್ಸಿನ ಕ್ಲೀನ್ ಮಾಡ್ಕೋಬೋದು, ಅಷ್ಟು ಬೇಗ ಕೊಳೆ ಎಲ್ಲ ರಿಮೂವ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಓವೆನನ್ನು ಸಹಿತ ಇದೇ ಥರ ಸ್ವಲ್ಪ ಲೈಟಾಗಿ ನಾನು ಬ್ರಷಿಂದ ಲಿಕ್ವಿಡನ್ನು ಅಪ್ಲೈ ಮಾಡಿ ಮತ್ತು ಒಣ ಬಟ್ಟೆಯಿಂದ ಒರೆಸ್ಕೊಂಡೆ. ನೋಡಿ ಎಷ್ಟು ಪಳಪಳ ಅಂತಿದೆ ಅಂತ ಹೇಳಿ. ಓವೆನ್ ನೋಡಿದ್ರೆ ನಮ್ದು ಎಷ್ಟು ಹಳೆ ಓವೆನ್ ಇದು, ಆದರೂ ಎಷ್ಟು ಚೆನ್ನಾಗಿದೆ. ಇದೇ ಲಿಕ್ವಿಡನ್ನು ನಾನು ಬಳಸೋದು ನೋಡಿ. ಈ ಲಿಕ್ವಿಡನ್ನೇ ಬಳಸಿ ಚಿಮಣಿ ಸಹಿತ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ, ಚಿಮಣಿ ಯಾವಾಗಲೂ ಗಲೀಜಾಗ್ತಾ ಇರುತ್ತಲ್ವ, ಅದನ್ನು ಸಹಿತ ನಾವು ಈಸಿಯಾಗಿ ಈ ಥರ ಬ್ರಷಿಂದ ಇಲ್ಲ ಯಾವುದಾದ್ರು ಕಾಟನ್ ಕ್ಲಾತಿಂದ ಸ್ವಲ್ಪ ಲಿಕ್ವಿಡನ್ನು ಅದರಲ್ಲಿ ಅದ್ಬಿಟ್ಟು ನೋಡಿ, ನೀಟಾಗಿ 1 ಸಲ ಅಪ್ಲೈ ಮಾಡಿ ಒಂದು 2 ನಿಮಿಷ ಬಿಟ್ಟು ಒರೆಸ್ಬಿಟ್ರೆ ತುಂಬ ಕ್ಲೀನ್ ಆಗುತ್ತೆ. ಚಿಮಣಿ ಪಳಪಳ ಅಂತ ಇದೆ ನೋಡಿ. ಅದೇ ಲಿಕ್ವಿಡನ್ನು ನಾವು ಯೂಸ್ ಮಾಡಿಬಿಟ್ಟು ಸಿಂಕ್ ಟ್ಯಾಪನ್ನು ನೋಡಿ, ನಲ್ಲಿ ನೋಡಿ ಎಷ್ಟು ಚೆನ್ನಾಗಾಯಿತು, ಎಷ್ಟು ಕ್ಲೀನ್ ಆಗುತ್ತೆ ಅಂಥೇಳಿ. ಇದು ಸಹಿತ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಒಂಥರ ರಸ್ಟ್ ಹಿಡಿಯಲ್ಲ, ತುಂಬ ನೀಟಾಗಿ ಸೋಪಿನ ಕಲೆ ಎಲ್ಲ ಕೂತಿರುತ್ತಲ್ಲ, ಹೋಗುತ್ತೆ ನೋಡಿ. ತುಂಬ ಕ್ಲೀನ್ ಆಗುತ್ತೆ, ಪಳಪಳ ಅಂತಿರುತ್ತೆ. ಹಾಗೆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೋಬೋದು. ಫ್ರಿಡ್ಜ್ ಮೇಲ್ಭಾಗ, ಫ್ರಿಡ್ಜ್ ಒಳಭಾಗಕ್ಕೂ ನೀವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ಬೋದು. ತುಂಬ ಕಡೆ ನೀವು ಇದನ್ನು ಯೂಸ್ ಮಾಡಿ ಕೊಳೆನೆಲ್ಲ ಕ್ಲೀನ್ ಮಾಡ್ಕೋಬೋದು.
ನೆಕ್ಸ್ಟ್ ನಾವು ಸ್ಟವನ್ನು ಸಹಿತ ಹಾಲು ಉಕ್ಕಿರುತ್ತಲ್ಲ, ಇಲ್ಲ ಕಪ್ಪಾಗಿರುತ್ತೆ ಟೀ ಎಲ್ಲ ಉಕ್ಕಿದಾಗ, ಇದನ್ನು ಒಂದು ಲೈಟಾಗಿ ಈ ಥರ ಅಪ್ಲೈ ಮಾಡಿಬಿಟ್ಟು ನೋಡಿ ಬ್ರಷಿಂದ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಆಯಿತು. ಎಷ್ಟು ಕ್ಲೀನ್ ಆಗುತ್ತೆ, ಪಳ ಹೊಳೆಯುತ್ತೆ. ಸ್ಟವನ್ನು ಸಹಿತ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ರೀತಿ ನೀವು ವಿಂಡೋ ಗ್ಲಾಸ್ ಅಥವಾ ಕಿಟಕಿ ಗ್ಲಾಸ್ಗಳನ್ನು ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬ ಡಸ್ಟ್ ಆಗಿರುತ್ತೆ, ಇಲ್ಲ ಮಳೆ ಬಂದು ಹನಿ ಒಂಥರ ಆಗಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ನೀವು ಕ್ಲೀನ್ ಮಾಡ್ಕೋಬೋದು. ಈ ಲಿಕ್ವಿಡನ್ನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಬಿಟ್ಟು ಒಂದ್ಸಲ ಸ್ಪ್ರೇ ಮಾಡಿ ಗ್ಲಾಸಿನ ಮೇಲೆ ನೀಟಾಗಿ ನೀವು ಒರೆಸ್ಕೊಂಡ್ರೆ ಸಾಕು. ತುಂಬ ಗ್ಲಾಸ್ ಎಲ್ಲ ಪಳ ಹೊಳೆಯುತ್ತೆ, ತುಂಬ ಚೆನ್ನಾಗಿ ನೀಟಾಗುತ್ತೆ. ಈ ಸ್ಟೀಲಿನ ಪಾತ್ರೆ ಸ್ಟ್ಯಾಂಡ್ ತುಕ್ಕು ಹಿಡಿಯುತ್ತಲ್ಲ, ಅದೆಲ್ಲ ತುಕ್ಕು ಸಹಿತ ನೀಟಾಗಿ ವಾಶ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಲಿಕ್ವಿಡಿಂದ ಎಷ್ಟೊಂದು ನಾವು ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಮೂಲ್ಯವಾದಂಥ ಲೈಕ್ ಕೊಡೋದು ಮರಿಲೇಬೇಡಿ ಫ್ರೆಂಡ್ಸ್. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.